ನಗರದ ಲಗ್ಗೆರೆಯ ತಿಮ್ಮರಾಯ ಮದ್ದೂರಪ್ಪ ಬಡಾವಣೆಯಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಂಟಪ ನಿರ್ಮಿಸುವ ಸಲುವಾಗಿ ಇಂದು ಕರ್ನಾಟಕ ಸಮತಾವಾದ ಭೀಮಸೇನಾ ಹಾಗೂ ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮೇಶ್ ಎಲ್ಎಂ ನೇತೃತ್ವದಲ್ಲಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಲಗ್ಗೆರೆ ನಾರಾಯಣ ಸ್ವಾಮಿರವರ ಮಾರ್ಗದರ್ಶನದಲ್ಲಿ ಬಾಬಾ ಸಾಹೇಬರ ಪುತ್ಥಳಿ ಮೇಲಿನ ಮಂಟಪ ನಿರ್ಮಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಇವತ್ತು ಲಗ್ಗೆರೆಗೆ ಜೀವನಕ್ಕಾಗಿ ನಾವೆಲ್ಲ ಬಂದಂಥವ್ರು. ಇಲ್ಲಿ ಬಂದು ಜೀವನವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತು ಲಗ್ಗೆರೆ ನನಗೆ ಎಲ್ಲವನ್ನ ಕೊಟ್ಟಿದೆ. ಪ್ರಪ್ರಥಮವಾಗಿ ರಾಜಕಾರಣ ಮತ್ತು ಸಾಮಾಜಿಕ ಸೇವೆಗಳನ್ನು ಹೋರಾಟಗಳನ್ನು ಹಮ್ಮಿಕೊಂಡಾಗ ನಮಗೆ ಸ್ಫೂರ್ತಿಯಾಗಿ ಜೊತೆಯಾಗಿ ಶಕ್ತಿಯಾಗಿ ನಿಂತವರು ಮುನ್ಬೈರಪ್ಪನವರು. ಅವರ ನೆನಪಲ್ಲಿ ಇವತ್ತು ಅವರ ಕುಟುಂಬ ವರ್ಗ ಅವರೇನು ರಮೇಶ್ ಅವರು ಇರ್ಬೋದು, ನಮ್ಮ ಮುನರಾಜಣ್ಣ ಇರ್ಬೋದು, ಇನ್ನು ಅವರೆಲ್ಲ ಬಂಧುಗಳು ಸೇರಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡಿ ಈಗ ಪ್ರತಿಮೆಗೆ ಒಂದು ಕಲ್ಲಿನ ಮಂಟಪವನ್ನು ಮಾಡಿ ಕಾರ್ಮಿಕರ ಪರವಾಗಿ ಕಾರ್ಮಿಕರ ಧ್ವನಿಯಾಗಿ ಕಾರ್ಮಿಕರ ಹೋರಾಟಕ್ಕೆ ಧ್ವನಿಯಾಗಿದ್ದಂಥ ಮುನ್ಬೇರಪ್ಪರು ಅವರುಗಳ ನೆನಪಾಗಿ May 1 ಇಲ್ಲಿ ಆ ಮಂಟಪವನ್ನು ಕೂರಿಸಬೇಕು ಅಂತೇಳಿ ರಮೇಶ್ ಅವರು ಲಿಖಿತವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನನ್ನು ಸಹ ಇವತ್ತು ಕರೆದು ಆ ಕಾರ್ಯಕ್ರಮದ ಅವರೇನು ಸಭೆಯನ್ನು ಮುಗಿಸಿ ಹೇಳಿದಂಥ ಸಂದರ್ಭದಲ್ಲಿ ನಾನು ಸಹ ಹೆಮ್ಮೆಯಿಂದ ನನಗೆ ಅವರೇನು ಜವಾಬ್ದಾರಿಯನ್ನು ವಹಿಸ್ತಾರೆ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಅವರ ಜೊತೆಲಿ ನಿಂತು ನಮ್ಮೆಲ್ಲರ ಬದುಕಿಗೆ ಆಶ್ರಯವಾದಂಥ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದಂಥ ನಾವೆಲ್ಲರೂ ಸೇರಿ ಇವತ್ತೇನು ಮುನ್ಬೈರಪ್ಪನವರು ಲಗ್ಗೆರೆಗೆ ಅನುಸಂಧಾನ ಸಮಿತಿ ಸಂಘಟನೆ ತಂದಂಥ ಕಾರಣದಿಂದ ಹೋರಾಟ ಮಾಡಿಕೊಂಡು ಸ್ವಂತ ಕುಟುಂಬಗಳಿಗೆ ಒಂದು ಧ್ವನಿಯಾಗಿ ನಿಂತಿದ್ರು. ಅವರ ಸವಿ ನೆನಪಿಗಾಗಿ ಇವತ್ತು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ನಮಗೆಲ್ಲ ಫುಲ್ ಸಪೋರ್ಟಾಗಿ ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಆದಂಥ ನಾರಾಯಣ ಸ್ವಾಮಣ್ಣನವರು ಮತ್ತು ಅವ್ರ ಶ್ರೀಮತಿಗಳು ನಮಗೆ ತುಂಬ ಅವತ್ತಿಂದ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗೂ ನಮ್ಮ ಅಣ್ಣವರಿದ್ದಂಥ ಕಾಲದಲ್ಲೂ ಅವರು ತುಂಬ ನಮ್ಮ ಕುಟುಂಬಕ್ಕೆ ತುಂಬ ಹೆಲ್ಪ್ ಮಾಡ್ಕೊಂಡು ಬರ್ತಾವ್ರೆ. ಇವತ್ತು ನಾವೇನೇ ಕೇಳಿದ್ರೆ ಅವ್ರು ಇಲ್ಲ ಅಂತಲ್ಲ, ಬಟ್ ಎಲ್ಲಕ್ಕೂ ನಮ್ಮ ಕೈ ಜೋಡಿಸಿ ಇವತ್ತು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತು ಎಲ್ಲೇ ಇದು ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ತಾ ಇವತ್ತು May 1 ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಅವ್ರು ಹೆಚ್ಚಿನ ಸಹಾಯ ಮಾಡಿ ನಮಗೆಲ್ಲ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ನನ್ನ ಮಾತು ಅಷ್ಟೇ. ನನ್ನ ಹೆಸರು ರಮೇಶ್ ಅಂತ, ಕರ್ನಾಟಕ ಸಮತಾವಾದ ಭೀಮಸೇನೆ ಅಧ್ಯಕ್ಷರು. ಇವತ್ತಿನ ನಮ್ಮ ಜೊತೆ MP ಮಾಜಿ ಸದಸ್ಯರಾದ ನಾರಾಯಣ ಸ್ವಾಮಣ್ಣ ಅವರು ಇದ್ದಾರೆ. ಅವರು ಸಹಾಯದೊಂದಿಗೆ ನಾವು ಅಂಬೇಡ್ಕರ್ ಪ್ರತಿಭೆನ ನಿರ್ವಹಿಸಿ 1 ವರ್ಷ ಆಗಿದೆ. ಅಣ್ಣವ್ರ ಹತ್ರ ನಾವು ಹೇಳಿದ್ರು ಈ ಥರ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಣ್ಣ May 1 ಅಂತ. ಅವರು ಹೇಳಿದ್ರು ಸತತವಾಗಿ ನಾವು ನಿಮ್ಮ ಜೊತೆಗೆ ಬೆಂಬಲವಾಗಿರ್ತೀವಿ, ನೀವು ಮಾಡಿ ಕಾರ್ಯಕ್ರಮನ ಮಂಟಪನ ಒಂದು ರೆಡಿ ಮಾಡಿಕೊಡಿ ಅಂದಿಕ್ಕೆ ಆಯಿತು, ನಾವು ರೆಡಿ ಮಾಡಿಕೊಡ್ತೀವಿ, ನಿಮ್ಮ ಜೊತೆಗೆ ನಾವು ಯಾವಾಗಲೂ ಸದವಾಗಿ ಇರ್ತೀವಿ ಅಂತ ಹೇಳಿದ್ರು.